ಅಂಕೋಲ ತಾಲೂಕಿನ ಮೊಗಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳಗೋಡ ಮಜಿರೆಯಲ್ಲಿ ಭೂಕುಸಿತ ಸಂಭವಿಸಿದ್ದು, ಇದಕ್ಕೆ ಮೇಲ್ಭಾಗದಿಂದ ಬಂದ ರಭಸದ ನೀರು ಕಾರಣ ಎನ್ನಲಾಗುತ್ತಿದೆ. ಆದರೆ ಗಂಗಾವಳಿ ನದಿಯಲ್ಲಿ ಮೀನಿಗಾಗಿ ಸ್ಫೋಟಿಸಿದ್ದರಿಂದಲೇ ಭೂಕುಸಿತಕ್ಕೆ ಕಾರಣ ಎನ್ನುವ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಗಂಗಾವಳಿ ನದಿಯ ರಭಸಕ್ಕೆ ಬದಿಯಲ್ಲಿದ್ದ ಭೂಮಿ ಕೊಚ್ಚಿ ಹೋಗುವುದನ್ನು ತಡೆಯಲು ಚಿಕ್ಕ ನೀರಾವರಿ ಇಲಾಖೆಯಿಂದ ಈ ಭೂಪ್ರದೇಶದ ರಕ್ಷಣೆಗೆ 69 ಲಕ್ಷ ಅನುದಾನದಲ್ಲಿ ಸಿಮೆಂಟ್ನಿಂದ ತಡೆಗೋಡೆ ನಿರ್ಮಾಣ ಮಾಡಿ ಮಣ್ಣು ಭರಾವ್ ಮಾಡಲಾಗಿತ್ತು. ಆದರೆ ಅರಣ್ಯ ಇಲಾಖೆಯವರು ಮೇಲ್ಭಾಗದಲ್ಲಿ ಅರ್ಧಂಬರ್ಧ ಕಾಲುವೆ ಮಾಡಿರೋದ್ರಿಂದ ಮಳೆಯಿಂದ ನೀರು ಒಂದೇ ಸಮನೆ ಬಂದು ತಡೆಗೋಡೆಯೂ ಕುಸಿಯಿತು ಎನ್ನುತ್ತಾರೆ ಸ್ಥಳೀಯರು. ಭೂಕುಸಿತವಾದ ಪ್ರದೇಶದಲ್ಲಿ ಬಿರುಕುಗಳು ಬಿಟ್ಟಿದ್ದು, ಭೂಮಿ ಬಾಯಿ ತೆರೆದಿದ್ದು ಇನ್ನೂ ಕುಸಿಯುವ ಆತಂಕವಿದೆ. ಈಗಾಗಲೇ 4 ತೆಂಗಿನ ಮರಗಳು, ಚಿಕ್ಕ ತೆಂಗಿನ ಗಿಡಗಳು, ಬಾಳೆ ಸೇರಿದಂತೆ ಕೃಷಿ ಭೂಮಿಯು ಈ ಭೂಕುಸಿತದಿಂದ ಗಂಗಾವಳಿ ನದಿಯ ಪಾಲಾಗಿದೆ. ಕುಸಿದ ಪಿಚ್ಚಿಂಗ್ ಸರಿಪಡಿಸದಿದ್ದಲ್ಲಿ ಕೃಷಿಕರಿಗೆ ಇನ್ನಷ್ಟು ಭೂಮಿ ನದಿಯ ಪಾಲಾಗಬಹುದು ಎನ್ನುವ ಆತಂಕ ಸ್ಥಳೀಯರಿಗೆ ಎದುರಾಗಿದೆ. ಗಂಗಾವಳಿ ನದಿಯಲ್ಲಿ ಅಲ್ಲಲ್ಲಿ ಮೀನು ಹಿಡಿಯುವ ಉದ್ದೇಶದಿಂದ ಹಲವರು ನಾಡ ಬಾಂಬ್ ನದಿಗೆ ಎಸೆದು ಸ್ಫೋಟಿಸಿರೋದ್ರಿಂದ ಮೀನುಗಳು ಸತ್ತು ಮೇಲೆ ಅದನ್ನ ಹಿಡಿದು ತಾವು ಉಪಯೋಗಿಸುವುದರ ಜೊತೆಯಲ್ಲಿ ಕೆಲವರಿಗೆ ಹಣಕ್ಕಾಗಿ ಮಾರುತ್ತಾರೆ ಎನ್ನುವ ಚರ್ಚೆ ನಡೆಯುತ್ತಿದೆ. ಈ ಬಿಳಗೋಡ ಸನಿಹದಲ್ಲೂ ಯಾರೋ ಕಿಡಿಗೇಡಿಗಳು ಆಗಾಗ ನದಿಯಲ್ಲಿ ಮೀನು ಹಿಡಿಯುವ ಉದ್ದೇಶದಿಂದ ಬಾಂಬ್ ಸಿಡಿಸಿದ್ದರಿಂದ ಭೂಮಿ ಕಂಪಿಸಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿಯೇ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎನ್ನುವ ಚರ್ಚೆಗಳು ಸಹ ನಡೆಯುತ್ತಿವೆ. ಈ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಆಗ್ರಹ ಕೇಳಿಬಂದಿದೆ. ವೈದ್ಯಕೀಯ ಶಿಕ್ಷಣ ಪೂರೈಸಿದ್ದ ಯುವ ವೈದ್ಯರು ಗ್ರಾಮೀಣ ಭಾಗದಲ್ಲಿ ಸೇವೆ ನೀಡುವ ಮೂಲಕ ತಾವು ಹುಟ್ಟಿ ಬೆಳೆದ ಊರಿನ ಜನರ ನಾಡಿಮಿಡಿತವಾಗಬೇಕು ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ರವಿವಾರ ಗೋಕರ್ಣ ಅರ್ಬನ್ ಬ್ಯಾಂಕ್ ಹತ್ತಿರದ ಜಯಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ವಿಶ್ವಹರ ಆಯುರ್ವೇದಿಕ್ ಮತ್ತು ಪಂಚಕರ್ಮ ಕ್ಲಿನಿಕ್ ಉದ್ಘಾಟಿಸಿ ಮಾತನಾಡಿದ ಅವರು, ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣದಲ್ಲಿ ಪಾರಂಪರಿಕ ಪದ್ಧತಿಯ ಆಯುರ್ವೇದ ಚಿಕಿತ್ಸಾಲಯದ ಮೂಲಕ ಜನರಿಗೆ ಉತ್ತಮ ಸೇವೆ ದೊರೆಯಲಿದೆ ಎಂದು ಆಶಿಸಿದರು. ಯಾಕೆಂದರೆ ಈ ಒಂದು ಚಿಕ್ಕ ಊರಿನಲ್ಲಿ ನೀವು ಬಂದು ಈ ಒಂದು ಸೇವೆ ಜನರುಗಳಿಗೆ ಕೊಡಲಿಕ್ಕೆ ನೀವು ಬೇರೆ ದೊಡ್ಡ ಜಿಲ್ಲೆ ಮತ್ತು ಕೇಂದ್ರಗಳಿದ್ದಂಥದ್ದನ್ನು ಬಿಟ್ಟು ಈ ಒಂದು ಗ್ರಾಮೀಣ ಪ್ರದೇಶ ಇವತ್ತಿನ್ನೂ ಗ್ರಾಮ ಪಂಚಾಯತ್ ಆಗಿ ಇದ್ದಂಥ ಗೋಕರ್ಣ ಇದೆ. ಪ್ರವಾಸೋದ್ಯಮದಲ್ಲಿ ಭಾಳ ಹೆಸರನ್ನು ಗಳಿಸಿದ್ರೂ ಸಹ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ಇನ್ನೂ ನಮ್ಮ ಗೋಕರ್ಣ ಹಿಂದಿದೆ. ಅಂಥ ಒಂದು ಪ್ರದೇಶದಲ್ಲೇ ನೀವು ನಿಮ್ಮ ತಂದೆ ತಾಯಿ ಇಲ್ಲೇ ಬೆಳೆದಿದ್ದರಿಂದ ಒಳ್ಳೆಯ ಸ್ಥಾನಮಾನ ಗೌರವವನ್ನು ನಿಮ್ಮ ತಾಯಿಯವರು ಇಡೀ ತಾಲೂಕಾ ಪಂಚಾಯತ್ದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ತಾಯಿ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳಿ ಕಾರ್ಯದರ್ಶಿ ಹಾಗೂ ಲಯನ್ಸ್ ಕ್ಲಬ್ನ ಮಾಜಿ ಜಿಲ್ಲಾ ಗವರ್ನರ್ ಜಿಎನ್ ನಾಯಕ್ ಮಾತನಾಡಿ, ಈ ಹಿಂದೆ ಒಳನಾಡಿ ಔಷಧಿ ಎಂದು ಮನೆಯ ಹಿರಿಯರು ನೀಡುತ್ತಿದ್ದ ಗಿಡ ಮೂಲಿಕೆಗಳು ಅದೆಷ್ಟೋ ಕಾಯಿಲೆ ಕಡಿಮೆಯಾಗುತ್ತಿತ್ತು. ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮವಿಲ್ಲದ ಇಂತಹ ಆಯುರ್ವೇದ ಪದ್ಧತಿಯ ಚಿಕಿತ್ಸೆಯನ್ನೇ ನಾವು ಪಡೆಯಬೇಕು ಎಂದರು. ಮಹಾರಾಷ್ಟ್ರ ಸಾಂಗ್ಲಿಯ ವೈದ್ಯ ಪ್ರಮೋದ್ ಉಪಾಧ್ಯ ಮಾತನಾಡಿ, ಆಯುರ್ವೇದ ಮೂಲಕ ಅನೇಕ ಕಾಯಿಲೆಗಳನ್ನ ಸಂಪೂರ್ಣ ಗುಣಪಡಿಸಬಹುದು. ರೋಗ ಪತ್ತೆಯ ಆರಂಭದಲ್ಲಿಯೇ ಈ ಪದ್ಧತಿಯ ಔಷಧಿ ಬಳಕೆ ತಾಳ್ಮೆ ಇಟ್ಟುಕೊಳ್ಳಬೇಕು ಎಂದರು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಮಾತನಾಡಿದ್ರು. ಆಸ್ಪತ್ರೆ ಮುಖ್ಯ ತಜ್ಞ ಡಾಕ್ಟರ್ ರಾಜ ಮಹಾಬಲೇಶ್ವರ್ ನಾಯಕ್ ದೊರೆ ಮಾತನಾಡಿ, ಆಸ್ಪತ್ರೆಯಲ್ಲಿ ಲಭ್ಯವಿರುವ ಪಂಚಕರ್ಮ ಚಿಕಿತ್ಸೆ ಮತ್ತಿತರ ಸೌಲಭ್ಯ ವಿವರಿಸಿದ್ರು. ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಈ ವೇಳೆ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಗೂಳೆದಗುಡ್ಡದ ಮಾಜಿ ಶಾಸಕ ಎಸ್ಜಿ ನಂಜಯ್ಯಮಠ, ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ಕಲಾವಿದ ನಿವೃತ್ತ ಶಿಕ್ಷಕ ಬೀರಣ್ಣ ನಾಯಕ್ ಅಡಿಗೋಣ, ಮಹಾಬಲೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್, ನಿರ್ದೇಶಕರಾದ ನೀಲಾಂಬಿಕಾ ನಾಯಕ್ ದೊರೆ, ಶ್ರೀನಿವಾಸ್ ನಾಯಕ್ ನಾಡುಮಾಸ್ಕೇರಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ನಾಗರಾಜ್ ಹಿತ್ತಲ್ಮಕ್ಕಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಪ್ರಸಾದ್, ಉದ್ಯಮಿ ಗೋವಿಂದ ಗೌಡ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಇದು ಆಯುರ್ವೇದಿಕ್ದು ಎಲ್ಲ ಈಗ ಏನಿತ್ರಿ ಮೊದಲ ಈಗ ಒಂದು 60 ಇಯರ್ಸ್ನಾಗ ಆಯುರ್ವೇದಿಕ್ ತಾವೆಲ್ಲ ಮರೆತು ಹೋಗಿದವ್ರಿ. ಇದು ಅಲೋಪ್ಯಾಥಿಕ್ದ ಇಷ್ಟೆಲ್ಲ ಈಗ ಇಂಪ್ರೂವ್ಮೆಂಟ್ ಆದಾಗಲೇ ಎಲ್ಲ ರೆಸಾರ್ಟ್ಗಳೇ ತುಂಬದಂತ ಪರಿಸ್ಥಿತಿ. ಗೋಕರ್ಣ ಒಳ್ಳೆ ದವಾಖಾನೆ, ಒಳ್ಳೆ ಹೆಸರು, ಕ್ಯಾನ್ಸರ್ ಆಗಲಿ, ಚರ್ಮ ರೋಗ ಆಸಿಡ್ ಆಗಲಿ ಎಲ್ಲದನ್ನು ಟ್ರೀಟ್ಮೆಂಟ್ ಮಾಡಲ್ಲ. ನಾಡಿಂದ ಬಂದರೆ ಪ್ರತಿಯೊಬ್ಬರಿಗೂ ಟ್ರೀಟ್ಮೆಂಟ್. ಥ್ಯಾಂಕ್ಸ್. ನಾನು ಆಸ್ಪತ್ರೆಯನ್ನು ಸ್ಥಾಪಿಸಿ ನನಗೆ ಕೈಲಾದಷ್ಟು ಮಟ್ಟಿಗೆ ವೈದ್ಯಕೀಯವಾಗಿ ಎಲ್ಲ ಜನರಿಗೆ ಉತ್ತಮ ಸೇವೆ ಕೊಡ್ತೀನಿ ಅಂತ ಏಕೈಕ ದೃಷ್ಟಿಯಿಂದ ಅವನ ಇಚ್ಛೆ ಮೇರೆಗೆ ಇವತ್ತಿನ ದಿನ ನಾವು ಇಲ್ಲಿ ಶ್ರೀ ವಿಶ್ವಹರ
ಪಂಚಕರ್ಮ ಮತ್ತು ಆಯುರ್ವೇದ ಕ್ಲಿನಿಕ್ಕನ್ನು ಇವತ್ತು ಉದ್ಘಾಟನೆ ಆಗ್ತಾ ಇದೆ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.